ಈಗ ನಿಮ್ಮ ಹತ್ರ ಮರ್ಮದ ಬಗ್ಗೆ ನಾನು ಇಷ್ಟು ವಿಚಾರಗಳು ಹೇಳಿದ್ದೀನಿ. ಈಗ ಒಂದು ಡೆಮೋ ನಾನು ಕೊಡ್ತೀನಿ. ಆದರೆ ನಮ್ಮದು ಬಾಡಿ ಅನಾಟಮಿ ಪೊಸಿಷನ್ನು ಇಲ್ಲ ಲೊಕೇಶನ್ ಚೇಂಜ್ ಆಗುವಾಗಲ್ಲಿ ಹೋಲ್ ಬಾಡಿದ ವೆಯ್ಟ್ ಶಿಫ್ಟ್ ಆಗುತ್ತೆ, ಹೋಲ್ ಬಾಡಿದ ಪವರ್ ಶಿಫ್ಟ್ ಆಗುತ್ತೆ. ಈಗ L4-L5 ಕಂಪ್ರೆಷನ್ ಇರೋದಾಗ್ಲಿ, ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇರುವವರಾಗ್ಲಿ, ಯಾರಾಗ್ಲಿ ಈ ಜಾಯಿಂಟ್ಗಳಿಗೆ ಜಾಯಿಂಟ್ ಮ್ಯಾನಿಪುಲೇಷನ್ ಅಂತ ಟೆಕ್ನಿಕ್ಸ್ ಇದೆ. ಮರ್ಮದಲ್ಲಿನೂ ಖಂಡಿತವಾಗಿ ಆ ಮರ್ಮ ಸ್ಥಾನಗಳು ಅಡಂಗಗಳು ಇದೆ. ನಾನು ನಿಮಗೆ ಒಂದು ಸ್ಯಾಂಪಲ್ ಡೆಮೋ ತೋರಿಸ್ತೀನಿ. ಈಗ ನಿಮ್ದು 2 ಕಾಲು ಹಿಂಗೆ ಇಟ್ಕೊಂಡಿದ್ದೀರಾ, ಒಂದು ಕಾಲು ಮುಂದ್ ಕಡೆ ಹಿಂಗೆ ಇಟ್ಕೊಂಡು ಈ ಕೈನ ಈ ಥರ ಪುಷ್ ಮಾಡಿ, ಈ ಥರ ಹಿಂಗೆ ನಿಂತ್ಕೊಂಡು ಹಿಂಗೆ ಪುಷ್ ಮಾಡಿ. ಈಗ ಸ್ಟ್ರಾಂಗ್ ಆಗಿ ನೀವು ನಿಂತ್ಕೊಳ್ಬೇಕು, ಭಾಳ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು. ಸೊ ಈ ಪೊಸಿಷನಲ್ಲಿ ಈಗ ಅವ್ರು ನಿಂತ್ಕೊಳ್ಳಿರುವಾಗಲ್ಲಿ ನಾವು ಪುಷ್ ಮಾಡಿದ್ರೆ ಅವರು ಹಿಂದೆ ಹೋಗ್ತಾರೆ. ಈಗ ಹಿಂದೆ ಹೋಗಿದ್ದಿರ್ತಾನೆ, ಎಗೇನ್ ಆ ಪೊಸಿಷನ್ಗೆ ಬನ್ನಿ. ಈಗ ಇದೇ ಥರ ಕೈನ ಹಿಂಗೆ ಸ್ಟ್ರೈಟ್ ಹಾಕಿಸಿ. ಈಗ ಒಂದು ಫಿಂಗರ್ನ ಪಾಯಿಂಟ್ ಮಾಡಿ ಔಟು. ಸೊ ಇದು ತರ್ಜನಿ ಮುದ್ರೆ ಅಂತ ಮರ್ಮದಲ್ಲಿ ನಾವು ಹೇಳ್ತೀವಿ. ಈಗ ಸ್ಟ್ರಾಂಗ್ ಆಗಿ ನಿಲ್ತಿರಲ್ಲ, ಈಗ ಪುಷ್ ಮಾಡಿದ್ರೆ ನೀವು ಬ್ಯಾಕ್ ಹೋಗಲ್ಲ. ಈಗ ಅವರು ಒಂದು ಫಿಂಗರ್ ಹಿಂಗೆ ಹಾಕಿರೋದಕ್ಕೆ 2 ಫಿಂಗರ್ ಹಿಂಗೆ ಹಾಕಿ ಇದು ವಿಷ್ಣು ಮುದ್ರ ಅಂತ ಹೇಳ್ತಾರೆ. ಈ ಮುದ್ರದ ಪ್ರಭಾವ ಹೆಂಗಿರುತ್ತೆ, ಪವರ್ ಹೆಂಗಿರುತ್ತೆ ಅಂತ ನೋಡಿ. ಈ ಥರ ಹಂಗೆ ಇದು ವಿಷ್ಣು ಮುದ್ರೆ ಅಂತ ಹೇಳ್ತೀವಿ. ಇದನ್ನು ಸ್ಟ್ರಾಂಗ್ ಆಗಿ ಇರ್ತೀರಾ. ಬಟ್ ಇದೇ ಥರ ಆ ಕೈಯಲ್ಲಿ ಮಾಡಿ, ಆ ಇಟ್ಟಿರುವ ಕೈಯಲ್ಲಿ ಹಿಂಗೆ ಮಾಡಿ, ಈಗ ಹೋಗ್ತೀರಾ. ಸೊ ಇದು ಮರ್ಮದಲ್ಲಿ ಅದು ಎದುಗೆ ನಾನು ಇದು ತೋರಿಸಿದ್ದೀನಿ ಅಂದರೆ, ಮರ್ಮ ಪ್ರಯೋಗಗಳು ನಾವು ಮಾಡುವಾಗಲಿ ಅವರು ಯಾವ ಪೊಸಿಷನಲ್ಲಿ ಇದ್ದಾರೆ, ಹೆಂಗೆ ಕುತ್ಕೊಳ್ಬೇಕು, ಹೆಂಗೆ ಅವ್ರನ್ನ ಉಲ್ಟಾ ಮಲಗಿಸಿ ಆ ನೆಟಿಗೆ ತಗೊಳ್ಳೋದಾಗ್ಲಿ, ಇಲ್ಲ ಅದನ್ನು ಸರಿ ಮಾಡಿಸೋದಾಗ್ಲಿ, ಹೆಂಗೆ ಮಾಡಬೇಕಂತ ಒಂದು ಪದ್ಧತಿಗಳಿದೆ. ಸೊ ಈಗ ನೀವು ಇದು ಅನುಭವ ಮಾಡಿದ್ದೀರಾ. ಹಿಂಗೊಂದು ಮರ್ಮ ತೋರಿಸ್ತೀನಿ, ಕೈ ತೊಡಿ. ದಕ್ಷಿಣ ಕಾಲ ಮರ್ಮ ಅಂತ ಇಲ್ಲಿ ಇದೆ. ಈ ದಕ್ಷಿಣ ಕಾಲ ಮರ್ಮನೇ ನಾವು, ನಿಮ್ಮ ಬಾಡಿ ವೆಯ್ಟ್ ಎಷ್ಟಿದೆ ಇದೆ, ನಮ್ಮ ಈ ಫಿಂಗರ್ ಎಷ್ಟು ವೆಯ್ಟ್ ಇರುತ್ತೆ, 1 ಗ್ರಾಮ್ಸ್ ಲೆಕ್ಕ ಇರುತ್ತೆ. kg ಬೇರೆ, ಗ್ರಾಮ್ಸ್ ಬೇರೆ. ಈ ಫಿಂಗರ್ನೇ ನಿಮ್ಮನ್ನೇ ಟ್ವಿಸ್ಟ್ ಮಾಡೋಕ್ಕಾಗತ್ತಾ? ಟ್ರೈ ಮಾಡೋಣ. ಸೊ ನಾನೇನು ಭಾಳ ಜಾಸ್ತಿ ಪವರ್ ಕೊಟ್ಟಿಲ್ಲ, ನಾನು ನಿಮ್ಮ ಕೈಯಲ್ಲಿ ಒಂದು ಪರ್ಟಿಕ್ಯುಲರ್ ಮರ್ಮ ಸ್ಥಾನದಲ್ಲಿ ನಾನು ಪ್ರೆಸ್ ಮಾಡಿದ್ದೀನಿ, ಜಸ್ಟ್ ಟ್ವಿಸ್ಟ್ ಮಾಡಿದ್ದೀನಿ. ನೀವು ಅದೇ ಈ ಟ್ವಿಸ್ಟಿಂಗ್, ಬೆಂಡಿಂಗ್, ರೊಟೇಟಿಂಗ್ ಇದೆಲ್ಲ ನಾವು ಮರ್ಮದಲ್ಲಿ ಇದು ಮಾರ್ಷಲ್ ಆರ್ಟ್ ರೀತಿಗೆ ನಾನು ನಿಮ್ಗೆ ತೋರಿಸಿದ್ದೀನಿ. ಚಿಕಿತ್ಸಾ ರೀತಿಗೆ ತೋರಿಸುವಾಗಲಿ ಇದೇ ಥರನೇ ಆ ಪೊಸಿಷನ್ ಕರೆಕ್ಟ್ ಆಗುವಾಗಲಿ ನಮ್ಮ ಬಾಡಿ ಗುಣ ಆಗುತ್ತೆ. ಈಗ ಒಂದು ಮುದ್ರ, ತರ್ಜನಿ ಮುದ್ರೆ ಇಲ್ಲ ವಿಷ್ಣು ಮುದ್ರೆ ಉಪಯೋಗ ಮಾಡಿ ನಾವು ಒಂದು ಹೋಲ್ ಬಾಡಿನ ಹೆಂಗೆ ಮೂವ್ ಮಾಡೋದು, ಒಂದು ಥಂಬ್ ಫಿಂಗರ್, ಒಂದು ಹೆಬ್ಬೆರಲ್ ಯೂಸ್ ಮಾಡಿ ಹೋಲ್ ಬಾಡಿನ ಹೆಂಗೆ ಮೂವ್ ಮಾಡೋದು, ಲೊಕೇಶನ್, ಪೊಸಿಷನ್, ಅನಾಟಮಿ ಹೆಂಗೆ ಚೇಂಜ್ ಮಾಡೋದು ಅಂತ ನಾವು ತೋರಿಸಿದ್ದೀವಲ್ಲ, ಇದೇ ಥರ ನೆಕ್ಸ್ಟ್ ನಾವು ಮೀಟ್ ಮಾಡುವಾಗಲ್ಲಿ ಮರ್ಮ ಬಗ್ಗೆ ಜಾಸ್ತಿ ಕ್ವಶನ್ ಆನ್ಸರ್ಸ್ಗೆ ನಾನು ಕ್ವಶನ್ಗೆ ನಾನು ಆನ್ಸರ್ ಮಾಡೋಕೆ ರೆಡಿ ಇದ್ದೀನಿ. ಈ ಥರ ಭಾಳ ತಿಳ್ಕೊಳ್ಳೋಕ್ಕೆ ನೀವು ರೆಡಿ ಇರ್ತೀರಾ. ನಮಸ್ಕಾರ.